ಕ್ಷಣಿಕ ಸುಖದ ಹಿಂದೆ ಬಿದ್ದು ಶಾಶ್ವತ ಸಂಬಂಧಗಳಿಗೆ ಕೊಳ್ಳಿಯಿಟ್ಟವರು. ಹೌದು, ಇದು ಸಂಬಂಧಗಳ ಮೌಲ್ಯ ಮರೆತ ಇಂದಿನ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಕರೆ. ಭಾಗ 1. ಮೌಲ್ಯಗಳ ಅಧಃಪತನ. ಇಂದಿನ ದಿನಗಳಲ್ಲಿ ನಡೆಯುತ್ತಿರುವ ಕ್ರೌರ್ಯಗಳನ್ನು ನೋಡುತ್ತಿದ್ದರೆ ಮಾನವೀಯ ಮೌಲ್ಯಗಳು ಎಷ್ಟು ಅಧಃಪತನಕ್ಕೆ ಇಳಿದಿವೆ ಎಂಬುದು ಅರ್ಥವಾಗುತ್ತದೆ. ಒಂದು ಕಾಲದಲ್ಲಿ ಪತ್ನಿ ಎಂದರೆ ಪತಿಯೊಂದಿಗೆ ಜೀವನ ಪರ್ಯಂತ ಜೊತೆಯಾಗಿರುವ ಮಹಾಲಕ್ಷ್ಮಿಯಾಗಿದ್ದಳು. ಆದರೆ ಇಂದು ಕೇವಲ ಕ್ಷಣಿಕ ಸುಖಕ್ಕಾಗಿ, ಕೆಲವು ದಿನಗಳ ವ್ಯಾಮೋಹಕ್ಕಾಗಿ ದಶಕಗಳ ಕಾಲ ಜೊತೆಗಿದ್ದ ಪತಿಯನ್ನೇ ಕೊಲ್ಲಲು ಹಿಂಜರಿಯದ ಭೀಕರ ಪರಿಸ್ಥಿತಿಗಳು ನಮ್ಮ ಕಣ್ಣ ಮುಂದೆ ಬರುತ್ತಿವೆ. ಭಾಗ 2. ತಂತ್ರಜ್ಞಾನ ಮತ್ತು ದಾರಿ ತಪ್ಪಿದ ಹಾದಿ. ಕೈಗೆ ಸ್ಮಾರ್ಟ್ಫೋನ್ ಬಂತು, ಅಷ್ಟೇ ಅನೈತಿಕ ಸಂಬಂಧಗಳಿಗೆ ಬಾಗಿಲುಗಳು ತೆರೆದುಕೊಂಡವು. ಅಪರಿಚಿತ ವ್ಯಕ್ತಿಗಳೊಂದಿಗೆ ಚಾಟಿಂಗ್, ರಹಸ್ಯ ಸಂಬಂಧಗಳು ಇವೇ ಇಂದು ಸುಂದರ ಕುಟುಂಬಗಳ ವಿನಾಶಕ್ಕೆ ಮೂಲ ಕಾರಣಗಳು. ಹೊರಗಿನವರು ನೀಡುವ ತಾತ್ಕಾಲಿಕ ಸಂತೋಷವನ್ನೇ ನಿಜವಾದ ಪ್ರೀತಿಯೆಂದು ಭ್ರಮಿಸಿ ತನಗೆ ಆಸರೆಯಾಗಿದ್ದ ಪತಿಯನ್ನು ಶತ್ರುವಿನಂತೆ ನೋಡುವುದು ಎಷ್ಟು ಕ್ರೂರವೋ ಹೇಳಲು ಸಾಧ್ಯವಿಲ್ಲ. ಭಾಗ 3. ಹುಚ್ಚು ಆಲೋಚನೆಯ ಪರಿಣಾಮ. ಅಡ್ಡಬಂದವರನ್ನು ತೊಲಗಿಸಿದರೆ ಸ್ವತಂತ್ರವಾಗಿ ಬದುಕಬಹುದು ಎಂಬ ಹುಚ್ಚು ಆಲೋಚನೆ ಕೇವಲ ವೈಯಕ್ತಿಕ ಪತನವಲ್ಲ, ಬದಲಾಗಿ ಸಮಾಜಕ್ಕೆ ಅಪಾಯದ ಗಂಟೆ. ಹೆತ್ತ ಮಕ್ಕಳ ಭವಿಷ್ಯ, ಕುಟುಂಬದ ಗೌರವ ಮತ್ತು ಮಾನವೀಯ ಮೌಲ್ಯಗಳನ್ನು ಬದಿಗೊತ್ತಿ ಕೇವಲ ಶಾರೀರಿಕ ಹಸಿವಿಗಾಗಿ ಜೀವನಗಳನ್ನೇ ಬಲಿಕೊಡುವುದು ಅತ್ಯಂತ ದುರದೃಷ್ಟಕರ. ಉಪಸಂಹಾರ. ಇಂತಹ ನಿರ್ಧಾರಗಳು ಕೊನೆಗೆ ನೀಡುವ ಫಲವಾದರೂ ಏನು? ಕತ್ತಲೆಯ ಜೈಲಿನ ಗೋಡೆಗಳು, ನಾಶವಾದ ಕುಟುಂಬಗಳು ಮತ್ತು ಅನಾಥರಾದ ಮಕ್ಕಳು. ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಇದು ಇಡೀ ಸಮಾಜಕ್ಕೆ ಅಂಟಿದ ಕಪ್ಪು ಚುಕ್ಕೆ. ನೆನಪಿಡಿ, ಸಂಬಂಧಗಳನ್ನು ಗೌರವಿಸಲಾಗದ ಮನುಷ್ಯ ಸಮಾಜವನ್ನು ಹೇಗೆ ತಾನೇ ಕಾಪಾಡಬಲ್ಲ?